ಶಿವಮೊಗ್ಗದಲ್ಲಿ ಬಾಲಕರೇ ವಿದ್ಯಾರ್ಥಿಗಳೇ ಸೇರ್ಕೊಂಡು ಓರ್ವ ಸಹಪಾಠಿಯನ್ನ ಕೊಂದಂತ ಘಟನೆ ಮಾಸೋ ಮುನ್ನವೇ ಬಳ್ಳಾರಿಯ ಹಾಸ್ಟೆಲ್ ಗಲಾಟೆ ವಿದ್ಯಾರ್ಥಿಗಳ ಮನಸ್ಥಿತಿಯ ಕುರಿತು ಆತಂಕ ಮತ್ತು ಚರ್ಚೆಯನ್ನ ಉಂಟು ಮಾಡ್ತಾ ಇದೆ. ಬಳ್ಳಾರಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳ ನಡುವೆ ಗಲಾಟೆಯಾಗಿ ಓರ್ವ ಬಾಲಕನ ಹತ್ಯೆಯಾದ ಕೇಸ್ಗೆ ಸಂಬಂಧಪಟ್ಟಂತೆ 9ನೇ ಕ್ಲಾಸ್ ಸಹಪಾಠಿ ಹೇಮಂತ್ ಹತ್ಯೆಗೈದು ವಿದ್ಯಾರ್ಥಿಯೊಬ್ಬ ಪರಾರಿಯಾಗಿದ್ದಾನೆ. ಬಟ್ ಆ ಎಸ್ಕೇಪ್ ಆಗಿರೋ ವಿದ್ಯಾರ್ಥಿ ಪೊಲೀಸರಿಗೆ ಸಿಕ್ಕಿದ್ದಾನಾ ಇಲ್ವಾ ಈ ತನಕ ಅನ್ನೋದೇ ಪ್ರಶ್ನೆ. ಬಾಲಕನನ್ನ ಪ್ರತ್ಯೇಕ ಸ್ಥಳದಲ್ಲಿರಿಸಿ ಪೊಲೀಸರು ವಿಚಾರಣೆಗೆ ಏನಾದರೂ ಒಳಪಡಿಸ್ತಾರಾ ಸಿಕ್ಕಿದ್ರೆ, ಅಥವಾ ಸಿಕ್ಕಿದ್ರೇನು ಆತನಿಗೆ ಸಪರೇಟ್ ಆಗಿ ಎನ್ಕ್ವೈರಿ ಮಾಡ್ತಾರಾ? ಬಳ್ಳಾರಿಯ ಖಾಸಗಿ ಶಾಲೆಗೆ ಸೇರಿದ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಯೊಬ್ಬನ ಹತ್ಯೆಯಾಗಿದೆ. ಕೊಲೆಯಾದ 14 ವರ್ಷದ ಹೇಮಂತ್ ಪೋಸ್ಟ್ ಮಾರ್ಟಮ್ ಕೂಡ ನಡೀತಾ ಇದೆ. ಈ ಸಂದರ್ಭ ಪೋಷಕರ ಆಕ್ರಂದನ ಹೆಚ್ಚಾಗಿದ್ದು, ಡ್ರಗ್ಸ್ ಅಡಿಕ್ಟ್ ಆಗಿದ್ದಂತಹ ಆ ವಿದ್ಯಾರ್ಥಿಯಿಂದ ಇಂತಹ ಘನಘೋರ ಕೃತ್ಯ ಆಗಿರಬಹುದು ಅನ್ನೋದು ಸದ್ಯ ಹೆತ್ತವರ ಶಂಕೆ. ಶಾಲಾ ಆಡಳಿತ ಮಂಡಳಿ ನೇರ ಹೊಣೆ ಅಂತ ಹೆತ್ತವರು ಆರೋಪಿಸ್ತಾ ಇದ್ದಾರೆ. ಬಳ್ಳಾರಿಯ ಗುರುಕುಲ ಶಾಲೆ ವಸತಿ ನಿಲಯದಲ್ಲಿ ನಡೆದಿರೋ ಘಟನೆ ಇದು. ಅಂಡ್ ಈ ಸಂಪೂರ್ಣ ಇನ್ಸಿಡೆಂಟ್ನ ಕುರಿತಾಗಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಎಸ್ಪಿ ಸುಮನ್ ಪನ್ನೇಕರ್. ಹಾಗೆ ಉನ್ನತ ಅಧಿಕಾರಿಗಳಿಂದಾನೇ ಈ ಪ್ರಕರಣದ ತನಿಖೆಯನ್ನ ಮಾಡಲಾಗುತ್ತೆ ಅಂತ ಹೇಳಿ ಸದ್ಯ ಮಾಹಿತಿ ಲಭ್ಯ ಆಗ್ತಾ ಇದೆ. ಗುರುಕುಲ ಕಾನ್ಸೆಪ್ಟ್ ಸ್ಕೂಲ್ ಅಂತ ಒಂದು CBSE ಸ್ಕೂಲ್ ಇರ್ತದೆ. ಇದು ರೆಸಿಡೆನ್ಷಿಯಲ್ ಸ್ಕೂಲ್ ಸಹ ಇದೆ. ಒಂದು ಚಿಕ್ಕ ಹಾಸ್ಟೆಲ್ ತರ ವ್ಯವಸ್ಥೆ ಮಾಡಿ ಈ ದೂರದ ಊರುಗಳಿಂದ ಬಂದಿದ್ದ ವಿದ್ಯಾರ್ಥಿಗಳಿಗೆ ಅಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ದಾರೆ. ಈ ದಿನ ರಾತ್ರಿ ಸುಮಾರು 9 ಜನ ವಿದ್ಯಾರ್ಥಿಗಳು ಅಲ್ಲಿ ಅವರ ಒಂದು ಶಿಕ್ಷಕಿ ಬ್ಲೆಸ್ಸಿ ಅಂತ ಸೋಷಿಯಲ್ ಸ್ಟಡೀಸ್ ನ ಶಿಕ್ಷಕಿಯವರ ನಿಗಾವಣೆಯಲ್ಲಿ ಅಲ್ಲಿ ಇವತ್ತು ಇದ್ದಾಗ ಒಬ್ಬ ಅಪ್ರಾಪ್ತ ವಯಸ್ಸಿನ ವಿದ್ಯಾರ್ಥಿ ಸಡನ್ಲಿ ಒಂದು ಫಿಟ್ ಆಫ್ ರೇಂಜ್ ತರ ಆಗಿ ಒಂದು ಹರಿತವಾದ ವಸ್ತುವಿಂದ ರ್ಯಾಂಡಮ್ ಆಗಿ ಎಲ್ಲರ ಮೇಲೆ ಹಲ್ಲೆ ಮಾಡಿ ಇದರಲ್ಲಿ 7 ಜನ ಗಾಯಾಳುಗಳು. ದುರದೃಷ್ಟವಶಾತ್ ಇದರಲ್ಲಿ ಒಬ್ಬ ಅಪ್ರಾಪ್ತ ಬಾಲಕ ಮರಣ ಹೊಂದಿದ್ದಾರೆ. ಗುರುಕುಲ ಕಾನ್ಸೆಪ್ಟ್ ಸ್ಕೂಲ್ ಅಂತ ಒಂದು CBSE ಸ್ಕೂಲ್ ಇರ್ತದೆ. ಇದು ರೆಸಿಡೆನ್ಷಿಯಲ್ ಸ್ಕೂಲ್ ಸಹ ಇದೆ. ಮಾಡ್ಕೊಂಡಿದ್ರೆ ಫೋನ್ ಬಂತು ನಮ್ಮೂರ ಯಾವಾಗ ನೈಟ್ 10 ಮೇಲೆ ಫೋನ್ ಬಂದ್ರೆ ನನಗೆ ಜಾಬ್ ಆಗ್ತದೆ. ನಮ್ಮನ್ನ ಅಷ್ಟಾಗಿದಾರಲ್ಲ DSP ಸರ್ ಅಳಿಯ ತೀರ್ಕೊಂಡಿದಾರ ಅಂದ್ರೆ ಅವ್ರು ಬಂದಿರ್ತಾರೆ ಅಂತಂದ್ರೆ ನಮ್ಮಟ್ ಬಂದು ಶೆಟ್ ಮಾಡ್ಕೊಂಡಿದ್ರೆ ಏನಂತ ಕೇಳಿದ್ರೆ ಏಮಂತ ಸೀರಿಯಸ್ ಅಂದ್ರೆ ಎಲ್ಲಿ ಪ್ರಾಬ್ಲಮ್ ಏನಂತ ನಾನು ಬರ್ತೀನಿ ಅಂದ್ರೆ ಮಧ್ಯದಾಗ ಯಾರೋ ಫ್ರೆಂಡ್ ಅಮ್ಮ ಅಂದ್ರೆ ಹೆಂಗೆ ಯಾವಾಗ ಫೋನ್ ಮಾಡಿ ಮಾತಾಡಿದ್ರು ಹೇಮಂತನ ಜೊತೆಗೆ? ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ವೀರೇಶ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೀರೇಶ್, ಒಬ್ಬ ವಿದ್ಯಾರ್ಥಿ ಇಷ್ಟರ ಮಟ್ಟಿಗೆ ಕ್ರೂರತ್ವವನ್ನ ಮೆರಿತಾನೆ ಅಂತ ಹೇಳಿದ್ರೆ ಆತನ ಮನಸ್ಥಿತಿ ಇನ್ನೆಷ್ಟು ನಟೋರಿಯಸ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಈತ ಮಾನಸಿಕ ಅಸ್ವಸ್ಥಾನ, ಡ್ರಗ್ ಅಡಿಕ್ಟ್ ಅನ್ನೋದು ಒಂದು ಪ್ರಶ್ನೆ. ಅಂಡ್ ಪೊಲೀಸರಿಗೆ ಸಿಕ್ಕಿದ್ರೂ ಕೂಡ ಆತನನ್ನ ಸೆಪರೇಟ್ ಆಗಿ ಎನ್ಕ್ವೈರ್ ಮಾಡೋ ಚಾನ್ಸಸ್ ಇದೆಯಾ ಹೇಗೆ? ಹೌದು ಪ್ರಜ್ವಲ, ಈ ಒಂದು ಘಟನೆಯನ್ನೆಲ್ಲ ಸಂಪೂರ್ಣವಾಗಿ ಪರಿಶೀಲಿಸ್ತಾ ಹೋದವರಿಗೆ ಎಲ್ಲೋ ಒಂದು ಕಡೆ ಈ ಒಂದು ಆಡಳಿತ ಮಂಡಳಿಯಿಂದ ಸಂಪೂರ್ಣವಾದಂತಹ ವಿಫಲತೆಯನ್ನು ಇಲ್ಲಿ ಗೋಚರಿಸಿದೆ. ಯಾಕಂದ್ರೆ ಇಲ್ಲಿ ಏನು ಘಟನೆ ನಡೆದ ನಂತರ ಆರೋಪಿ ಅಂದ್ರೆ ಮಗು ಏನಾಗಿರ್ತಾನೆ ಅಲ್ಲಿಂದ ತಪ್ಪಿಸುವಂತಹ ಒಂದು ಪ್ರಯತ್ನ ಆಗಿರುತ್ತದೆ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಎನ್ನತಕ್ಕಂಥದ್ದು ಒಂದು ಗೊತ್ತಾಗ್ತದೆ. ಆಮೇಲೆ ಈ ಘಟನಾವಳಿಗಳು ಹೇಗೆ ನಡೀತು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಬೇಕಾದಂತಹ ಆಧಾರಗಳಿಲ್ಲದಂತೆಯೇ ಏನು ರೂಮ್ ಅಲ್ಲಿ CC ಕ್ಯಾಮೆರಾಗಳನ್ನು ಅಳವಡಿಸದೇ ಇರುವುದು ಗೊತ್ತಾಗ್ತದೆ. ಈ ಕುರಿತು ಎಲ್ಲಾ ಪರಿಶೀಲನೆ ಮಾಡಿರ್ತಕ್ಕಂತಹ ಈ ಒಂದು ಬಳ್ಳಾರಿ SP ಆಗಿರತಕ್ಕಂತಹ ಸುಮನ್ ಡಿ ಪನ್ನಿಕೇರ್ ಅವರು ಈಗಾಗಲೇ ಈ ಒಂದು ಶಾಲಾ ಆಡಳಿತ ವ್ಯವಸ್ಥೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಯಾಗಿ
ಈ ಒಂದು ಮಗುವನ್ನು ಕಳೆದುಕೊಂಡ ತಂದೆ ತಾಯಿಗಳ ಪರಿಸ್ಥಿತಿ ಅಂತೂ ಹೇಳತಿರೋದು. ತಂದೆಯಾದಂತಹ ಲಕ್ಷ್ಮೀಕಾಂತ್ ಒಬ್ಬ ವಕೀಲರಾಗಿದ್ದು ಸಹ ಈ ರೀತಿಯ ಘಟನೆ ನನ್ನ ಮಗನಿಗಾಗಿದೆ ಅಂದ್ರೆ ಇನ್ನು ಸಾರ್ವಜನಿಕರ ಮಕ್ಕಳ ಪರಿಸ್ಥಿತಿ ಏನು ಎನ್ನುತ್ತಕ್ಕಂಥದ್ದ ಅಳಲನ್ನು ತೋಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಅವರ ಕುಟುಂಬದ ಆಪ್ತರಾಗಿರತಕ್ಕಂತಹ ಈ ಒಂದು ಸಮ್ಮತಿಗೇರಿಯ ಒಂದು ಬಲಿಷ್ಠ ಕಾಂಗ್ರೆಸ್ ನಾಯಕರಾದಂತಹ ರಾಮಿರೆಡ್ಡಿ ಅವರು ಸಹ ಬಂದು ಈ ಘಟನೆಯನ್ನು ಮತ್ತು ಶಾಲಾ ಆಡಳಿತ ವ್ಯವಸ್ಥೆಯನ್ನು ತೀವ್ರವಾಗಿ ಖಂಡಿಸುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇಷ್ಟೆಲ್ಲದರ ನಡುವೆ ಈ ಒಂದು ಆಡಳಿತ ವ್ಯವಸ್ಥೆ ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡುವಂತಹ ಸ್ಥಳಕ್ಕಾಗಿರ್ಬೋದು ಹಾಗೂ ಈ ಒಂದು ಘಟನಾ ಸ್ಥಳದಲ್ಲಾಗಿರ್ಬೋದು ಆಡಳಿತ ಮಂಡಳಿಯ ಯಾವೊಬ್ಬ ಸಿಬ್ಬಂದಿಯೂ ಸಹ ಇಲ್ಲದೆ ನುಣುಚಿಕೊಂಡಿರುವುದನ್ನು ಗಮನಿಸಿದಾಗ ಇಲ್ಲೆಲ್ಲೋ ಒಂದು ಕಡೆ ಹಲವಾರು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಪ್ರಜ್ವಲ. ಫೈನ್ ವೀರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.